ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಶಮಂತ್ ತರಸ್. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಿತ್ಯ ನಡೀತಾ ಇತ್ತು ದರೋಡೆ. ಕೆಲಸದ ನೆಪದಲ್ಲಿ ಮೈಸೂರಿಗೆ ಎಂಟ್ರಿ, ಕತ್ತಲಾಗ್ತಾ ಇದ್ದಂತೆ ಐನಾತಿ ಆಟ. ಗ್ಯಾಂಗ್ ರೇಪ್ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದೇ ರಣರೋಚಕ. ತುಂಡು ಜಮೀನಿಗಾಗಿ 4 ಸಹೋದರರನ್ನ ಕೊಚ್ಚಿ ಕೊಂದ್ರು. ತಾಲಿಬಾನ್ ಕೈಯಲ್ಲಿ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಸಿಕ್ಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಬಗೆದಷ್ಟು ಬಯಲಾಗ್ತಾ ಇದೆ ಮೈಸೂರು ಗ್ಯಾಂಗ್ ರೇಪ್ ಆರೋಪಿಗಳ ರಹಸ್ಯ. ಯುವತಿ ಮೇಲೆ ಗ್ಯಾಂಗ್ ರೇಪ್ ಬಳಿಕ ಆರೋಪಿಗಳು ಹೋಗಿದ್ದು ಎಲ್ಲಿಗೆ? ಗ್ಯಾಂಗ್ ರೇಪ್ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದೇ ರಣರೋಚಕ. ಇದೆಲ್ಲವನ್ನ ನೋಡೋಣ. ಆರೋಪಿಗಳು ಲಾಕ್. ನ್ಯೂಸ್ ಟಾಪ್ 9 ನಲ್ಲಿ ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ಸಂತ್ರಸ್ತೆಯಿಂದ ಹೇಳಿಕೆ ಪಡೆಯಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಘಟನೆ ಬಗ್ಗೆ ಹೇಳಿಕೆ ನೀಡಲು ನಿರಾಕರಿಸಿದ್ದಾರೆ. ಆರೋಪಿಗಳ ಬಂಧನದ ಬಳಿಕವೂ ಹೇಳಿಕೆ ನೀಡಲು ಮುಂದಾಗಿಲ್ಲ. ಹೀಗಾಗಿ ಸಂತ್ರಸ್ತೆಯ ಹೇಳಿಕೆ ಪಡೆಯುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದು, ಸದ್ಯ ಸಂತ್ರಸ್ತೆ ಜೊತೆಗಿದ್ದ ಸ್ನೇಹಿತನ ಹೇಳಿಕೆ ಆಧರಿಸಿ ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ. ಸಂತ್ರಸ್ತೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿ ಹೇಳಿಕೆ ನೀಡಬೇಕು. ತನಗಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿಕೆ ನೀಡಬೇಕು. ಸಂತ್ರಸ್ತೆ ಹೇಳಿಕೆ ನೀಡಿದರೆ ಅದು ಮಹತ್ವದ ಸಾಕ್ಷ್ಯವಾಗಲಿದೆ. ಆಗ ಸರ್ಕಾರಕ್ಕೂ ಪೊಲೀಸರು ವರದಿಯನ್ನ ನೀಡಬಹುದು. ಆದರೆ ಸಂತ್ರಸ್ತೆ ಮಾತ್ರ ಹೇಳಿಕೆ ನೀಡುವುದಕ್ಕೆ ನಿರಾಕರಿಸುತ್ತಿದ್ದು, ಪೊಲೀಸರು ಯುವತಿಯ ಹೇಳಿಕೆ ಪಡೆಯಲು ಹರಸಾಹಸ ಪಡ್ತಿದ್ದಾರೆ. ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ಮತ್ತೊಂದು ರಹಸ್ಯ ಬಯಲಾಗಿದೆ. ಆರೋಪಿಗಳು ಕೃತ್ಯವೆಸಗಿದ ಬಳಿಕ ಗೂಡ್ಸ್ ವಾಹನದಲ್ಲಿ ಎಸ್ಕೇಪ್ ಆಗಿದ್ರು. ಸತತ 11 ಗಂಟೆ ಕಾರ್ಯಾಚರಣೆ ನಡೆಸಿ ಪೊಲೀಸರು ಗೂಡ್ಸ್ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೆ ಪೊಲೀಸರು ಬೇಟೆಗಿಳಿದಿದ್ರು. ಸದ್ಯ ವಾಹನ ವಶಪಡಿಸಿಕೊಂಡಿರುವ ಪೊಲೀಸರು ಆರೋಪಿಗಳಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೊಲೀಸರು ತಮಿಳುನಾಡಿನ ಸುಸೈಪುರಗೆ ಹೋಗುತ್ತಿದ್ದಂತೆ ಪೊಲೀಸರ ಕಣ್ಮುಂದೆಯೇ ಓರ್ವ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ನಂತರ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಖೆಡ್ಡಾಗಿ ಕೆಡವಿದ್ರು. ಆ ಓರ್ವ ಆರೋಪಿಯಿಂದಲೇ ಉಳಿದ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಒಂದು ಕ್ಷಣ ಮೈಮರೆತಿದ್ರು ಆರೋಪಿಗಳು ಎಸ್ಕೇಪ್ ಆಗಬಹುದು ಅಂತ ಪೊಲೀಸರು ನಿದ್ದೆಯನ್ನು ಮಾಡದೆ ಅಲರ್ಟ್ ಆಗಿದ್ರು. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಪೊಲೀಸರ ವಿಚಾರಣೆ ತೀವ್ರಗೊಂಡಿದೆ. ಈ ಮಧ್ಯೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಯ ತಾಯಿ ಕಣ್ಣೀರಾಕಿದ್ದಾರೆ. ತಮಿಳುನಾಡಿನ ತಾಳವಾಡಿ ತಾಲೂಕಿನ ಸುಸೀಪುರಂ ಗ್ರಾಮದಲ್ಲಿ ಆರೋಪಿಯ ತಾಯಿ ಆತಂಕಕ್ಕೆ ಒಳಗಾಗಿದ್ದಾರೆ. ಮಗನನ್ನ ಏಕೆ ಕರೆದುಕೊಂಡು ಹೋದ್ರು ಎಂಬುದು ಗೊತ್ತಿಲ್ಲ ಅಂತ ಕಣ್ಣೀರು ಸುರಿಸಿದ್ದಾರೆ. ಮನೆಯಲ್ಲಿ ಮಲಗಿದ್ದ ಮಗನನ್ನ ಏಕಾಏಕಿ ಮನೆಗೆ ನುಗ್ಗಿ ವಶಕ್ಕೆ ಪಡೆದ್ರು. ಯಾಕೆ ಮಗನನ್ನ ಕರ್ಕೊಂಡು ಹೋಗ್ತೀರಿ ಎಂದು ಏನೂ ಹೇಳಲಿಲ್ಲ. ಪೊಲೀಸರನ್ನ ಅಂಗಲಾಚಿದ್ರು, ಬಿಡ್ಲಿಲ್ಲ ಅಂತ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿ ತಾಯಿ ಹೇಳಿದ್ದಾರೆ. ಕೂಲಿ ಕೆಲಸ ಮಾಡಿಕೊಂಡು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಿದ್ದ ಅಂತ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಯ ತಾಯಿ ಹೇಳಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ಮೈಸೂರಿನ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳ ಬಗ್ಗೆ ಒಂದೊಂದೇ ಸತ್ಯಗಳು ಹೊರಬರುತ್ತಿವೆ. ಆರೋಪಿಗಳು ಮೈಸೂರನ್ನೇ ತಮ್ಮ ಕೃತ್ಯಕ್ಕೆ ಟಾರ್ಗೆಟ್ ಮಾಡಿಕೊಂಡಿದ್ರು. 6 ತಿಂಗಳ ಹಿಂದೆಯಷ್ಟೇ ಪೊಲೀಸರ ಅತಿಥಿಯಾಗಿದ್ದ ಗ್ಯಾಂಗ್ ರೇಪ್ನ ಆರೋಪಿಯೊಬ್ಬನಿಂದ ಸುಮಾರು 5 ಲಕ್ಷ ಮೌಲ್ಯದ ಶ್ರೀಗಂಧ ಹಾಗೂ ಕಾರು ವಶಕ್ಕೆ ಪಡೆಯಲಾಗಿತ್ತು. ಅಲ್ಲದೆ ಕೇಸ್ನಲ್ಲಿ ಜೈಲಿಗೂ ಹೋಗಿ ಬಂದಿದ್ದ. ಜೈಲಿಗೆ ಹೋಗಿ ಬಂದ್ರೂ ಬುದ್ಧಿ ಕಲಿಯದೆ ಮತ್ತೊಮ್ಮೆ ಅಪರಾಧ ಎಸಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಅಂಧರಾಗಿರೋ ಆರೋಪಿಗಳದ್ದು ಭಯಾನಕ ಕ್ರೈಮ್ ಸ್ಟೋರಿ ಇದೆ. ಬಂಧಿತ 5 ಜನರ ಪೈಕಿ ಅಪ್ರಾಪ್ತನನ್ನ ಹೊರತುಪಡಿಸಿ ಉಳಿದವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ. ಇವರ ವಿರುದ್ಧ ತಿರುಪೂರ್ನಲ್ಲಿ 4 ದರೋಡೆ ಪ್ರಕರಣ ದಾಖಲಾಗಿದ್ದು, ಮೈಸೂರಿಗೆ ಬಂದಾಗಲೆಲ್ಲ ನಿರ್ಜನ ಪ್ರದೇಶದಲ್ಲಿ ಕುಳಿತು ಪಾರ್ಟಿ ಮಾಡ್ತಿದ್ರು. ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಬಂಧಿತರಲ್ಲಿ ಒಬ್ಬ ಕೊಲೆ ಆರೋಪಿಯಾಗಿದ್ದಾನೆ. ಪ್ರೀತಿಸಿದ ಹುಡುಗಿಯನ್ನ ಮದುವೆ ಮಾಡಿಕೊಡದೆ ಇದ್ದಿದ್ದರಿಂದ ಹುಡುಗಿ ತಂದೆಯನ್ನೇ ಕೊಲೆ ಮಾಡಿದ್ದ. ತಮಿಳುನಾಡಿನ ತಿರುಪೂರ್ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದ. ಜೈಲು ಸೇರಿದ್ದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ. ಪೊಲೀಸರ ತನಿಖೆ ವೇಳೆ ಒಂದೊಂದೇ ಪ್ರಕರಣ ಬಯಲಿಗೆ ಬರುತ್ತಿದ್ದು, ಉಳಿದ ಆರೋಪಿಗಳ ಅಪರಾಧ ಹಿನ್ನೆಲೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಕೆಲಸದ ನೆಪದಲ್ಲಿ ಮೈಸೂರಿಗೆ ಎಂಟ್ರಿ, ಕತ್ತಲಾಗ್ತಾ ಇದ್ದಂತೆ ಐನಾತಿ ಆಟ. ಸಂಜೆ ಹೊತ್ತು ದರೋಡೆ ಸುಲಿಗೆ ತುಂಬ್ತಾ ಇತ್ತು ಕಿರಾತಕರ ಜೇಬು. ಗ್ಯಾಂಗ್ ರೇಪ್ ಆರೋಪಿಗಳ ಹಿಂದಿದೆ ಭಯಾನಕ ಕ್ರಿಮಿನಲ್ ಕಹಾನಿ. ಇದೆಲ್ಲವನ್ನ ನೋಡೋಣ. ಕಿಡಿಗೇಡಿಗಳು ಅಂದರ್ ನ್ಯೂಸ್ ಟಾಪ್ 9 ನಲ್ಲಿ.
ಮೈಸೂರಿನ ಗ್ಯಾಂಗ್ ರೇಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರಂತೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದು ಅಂದಿನ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಮಾರ್ಗದರ್ಶನದಲ್ಲಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಮೈಸೂರಿನ ಅಜ್ಞಾತ ಸ್ಥಳದಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಮೈಸೂರು ಗ್ಯಾಂಗ್ ರೇಪ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಅತ್ಯಾಚಾರಿ ಆರೋಪಿಗಳನ್ನ ಬಂಧಿಸಿದ್ದೇ ರೋಚಕವಾಗಿದೆ. ಆರೋಪಿಗಳನ್ನ ಕೆಡ್ಡಾಗೆ ತೊಡಿದ ಪೊಲೀಸರ ಕಾರ್ಯಾಚರಣೆಗೆ ಪಿನ್ ಟು ಪಿನ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ತಮಿಳುನಾಡಿನ ತಳವಾಡಿಯ ಸೂಸೈಪುರಂಗೆ ಹೋಗಿದ್ದ ಮೈಸೂರು ಖಾಕಿ ತಂಡಕ್ಕೆ ಮಾಹಿತಿ ಸಿಕ್ಕರೂ ಆರೋಪಿಗಳು ಇರುವ ಸ್ಥಳಕ್ಕೆ ಹೋಗೋದಕ್ಕೆ ಸವಾಲಾಗಿತ್ತು. ಮಾಹಿತಿ ಪಡೆದಿದ್ದರೂ ರಾತ್ರಿ ಆಗೋದಕ್ಕಾಗಿ ಪೊಲೀಸರು ಕಾದಿದ್ದರು. ಅತ್ಯಾಚಾರಿ ಆರೋಪಿಗಳ ಬಗ್ಗೆ ಸಂಜೆ ವೇಳೆಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ಕತ್ತಲಾಗ್ತಾ ಇದ್ದಂತೆ ಆರೋಪಿಗಳ ಮನೆ ಮೇಲೆ ದಾಳಿ ಮಾಡಿದ್ರು. ಬಂಧನದ ವೇಳೆ ಪೊಲೀಸರ ಮೇಲೆ ಗ್ರಾಮಸ್ಥರು ಮುಗಿಬೀಳುವ ಆತಂಕದಿಂದ ತಮಿಳುನಾಡು ಗೊತ್ತಿರುವ ಪೊಲೀಸರನ್ನು ಕರೆದುಕೊಂಡು ಹೋಗಿದ್ರು. ಮಲಗಿದ್ದ ಆರೋಪಿಗಳನ್ನ ಹಿಡೆಮುರಿ ಕಟ್ಟಿ ಪೊಲೀಸರು ಕರೆತಂದಿದ್ದಾರೆ. ವಿಚಾರಣೆ ವೇಳೆ ಅತ್ಯಾಚಾರ ಪ್ರಕರಣದ ಆರೋಪಿಗಳು ಸ್ಫೋಟಕ ಮಾಹಿತಿ ಬಿಚ್ಚಿಡ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರು ಆರೋಪಿಗಳ ಪಾಲಿಗೆ ಚಿನ್ನದ ಗಣಿಯಾಗಿತ್ತಂತೆ. ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದ್ದ ಮೈಸೂರಿನ ಹೊರವಲಯದ ನಿರ್ಜನ ಪ್ರದೇಶಗಳೇ ಆರೋಪಿಗಳಿಗೆ ಹಾಟ್ಸ್ಪಾಟ್ ಆಗಿದ್ದು, ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಳ್ಳುವ ಜೋಡಿಗಳನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತಾ ಇದ್ರಂತೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಮೈಸೂರಲ್ಲಿ ಕೆಲಸ ಅನ್ನೋದು ಕುಂಟು ನೆಪವಾಗಿತ್ತು. ಕೆಲಸ ನೆಪದಲ್ಲಿ ಮೈಸೂರಿಗೆ ಬಂದು ದರೋಡೆ ಸುಲಿಗೆ ಮಾಡ್ತಾ ಇದ್ರು. ಜೇಬಲ್ಲಿ ಹಣ ಖಾಲಿಯಾದಾಗ ಮೈಸೂರಿಗೆ ಬರ್ತಾ ಇದ್ದ ಆರೋಪಿಗಳು ಚಾಮುಂಡಿ ಬೆಟ್ಟದ ತಪ್ಪಲಿನ ನಿರ್ಜನ ಪ್ರದೇಶದಲ್ಲಿ ದರೋಡೆ, ಮೈಸೂರು ಹೊರವಲಯದ ರಿಂಗ್ ರಸ್ತೆಗಳಲ್ಲಿ ಸುಲಿಗೆ ಮಾಡ್ತಾ ಇದ್ರು. ಅಲ್ಲದೆ ಲಿಂಗಾಬುದಿ ಕೆರೆಯ ಅಕ್ಕಪಕ್ಕದ ನಿರ್ಜನ ಪ್ರದೇಶದಲ್ಲಿ ಕೃತ್ಯ ಎಸಗ್ತಾ ಇದ್ರು. ಏಕಾಂತ ಬಯಸಿ ಬರ್ತಾ ಇದ್ದ ಯುವಕ ಯುವತಿಯರ ಮೊಬೈಲ್, ಚಿನ್ನದ ಆಭರಣ, ಹಣ ಕಸಿದು ಪಾತಕಿಗಳು ಪರಾರಿಯಾಗ್ತಾ ಇದ್ರು. ಮೈಸೂರಿನ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಆರೋಪಿಗಳು ಹೇಳಿದ ವಿಚಾರ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಹಿಂದಿನ ಪ್ರಕರಣದಲ್ಲಿ ಪೊಲೀಸರಿಗೆ ದೂರು ಕೊಡದಿರುವುದೇ ಆರೋಪಿಗಳಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು, ಈ ಹಿಂದೆ ಸಾಕಷ್ಟು ಅಪರಾಧ ಎಸಗಿರುವುದಾಗಿ ಆರೋಪಿಗಳು ಹೇಳಿದ್ದಾರಂತೆ. ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರ ಬಲೆಗೆ ಬಿದ್ದಿರುವ ಆರೋಪಿಗಳ ವಿಚಾರಣೆ ವೇಳೆ ಹಲವು ವಿಚಾರವನ್ನ ಹೇಳಿದ್ದಾರೆ. ಆರೋಪಿಗಳು ಈ ಹಿಂದೆ ಸಾಕಷ್ಟು ದರೋಡೆಗಳನ್ನ ಮಾಡಿದ್ದಾರಂತೆ. ಆದರೆ ಯಾರೂ ಕೂಡ ಮರ್ಯಾದೆಗೆ ಅಂಜಿ ದೂರು ಕೊಡೋದಕ್ಕೆ ಮುಂದಾಗಿಲ್ಲ. ಹೀಗಾಗಿ ತಾವು ಮಾಡಿದ್ದು ಪೊಲೀಸರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ ಆರೋಪಿಗಳು ಪೈಶಾಚಿಕ ಕೃತ್ಯ ಎಸಗಿದ್ದಾರೆ. ತಾವು ಮಾಡುವ ಕ್ರೈಮ್ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಆರೋಪಿಗಳಿಗೆ ಪದೇ ಪದೇ ಕ್ರೈಮ್ ಮಾಡೋದಕ್ಕೆ ಪ್ರೇರಣೆಯಾಗಿತ್ತಂತೆ. ಹಿಂದೆ ನಡೆದ ಪ್ರಕರಣದಲ್ಲಿ ಯಾರಾದರೂ ದೂರು ಕೊಟ್ಟಿದ್ರೆ ಈ ಹಿಂದೆ ಆರೋಪಿಗಳಿಗೆ ಪೊಲೀಸರು ಹೆಡೆಮುರಿ ಕಟ್ತಾ ಇದ್ರು. ಅಲ್ಲದೆ ಇದೇ ಸೇಫ್ ಪ್ಲೇಸ್ ಎಂದುಕೊಂಡಿದ್ದ ಆರೋಪಿಗಳು ತಮಗೆ ಚಿರಪರಿಚಿತವಾಗಿರುವ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಕೃತ್ಯ ನಡೆಸ್ತಾ ಇರೋದಾಗಿ ಬಾಯ್ಬಿಟ್ಟಿದ್ದಾರಂತೆ. ಗ್ಯಾಂಗ್ ರೇಪ್ ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಮೈಸೂರಲ್ಲಿ ಕಲಾವಿದರು ಗೋಡೆ ಬರಹ ಬರೆದು ಅಭಿಯಾನ ಶುರು ಮಾಡಿದ್ದಾರೆ. ಆರೋಪಿಗಳನ್ನ ನೇಣು ಹಾಕಿದ ರೀತಿ ಚಿತ್ರ ಬರೆದು ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ. ರೇಪ್ ಅಕ್ಷರಕ್ಕೆ ಆರೋಪಿಗಳನ್ನ ನೇಣು ಹಾಕಿದಂತೆ ಚಿತ್ರ ಬರೆದಿದ್ದು ಮೈಸೂರಿನ ರವಿವರ್ಮ ಆರ್ಟ್ಸ್ ಕಾಲೇಜು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದ್ದಾರೆ. ದೇವರಾಜ ಮೊಹಲ್ಲಾದ ದಿವಾನ್ಸ್ ರಸ್ತೆಯ ಗೋಡೆ ಮೇಲೆ ಚಿತ್ರ ಬರೆದು ಅಭಿಯಾನ ನಡೆಸ್ತಾ ಇದ್ದಾರೆ. ಆಫ್ಘನ್ನರ ರಕ್ತ ಹರಿಸಿ ಏರ್ಪೋರ್ಟ್ ಮೇಲೆ ಹಿಡಿತ ಸಾಧಿಸಿದ ಉಗ್ರರು ತಾಲಿಬಾನ್ಗೆ ಈಗ ಏರ್ಪೋರ್ಟ್ ನಡೆಸೋದೇ ದೊಡ್ಡ ಚಾಲೆಂಜ್. ಆಫ್ಘನ್ನಲ್ಲಿ ಬೇರು ಬಿಟ್ಟಿರುವ ತಾಲಿಬಾನ್ ರವಾನಿಸಿದ ಸಂದೇಶ ಏನು? ಇದೆಲ್ಲವನ್ನ ನೋಡೋಣ ಆಫ್ಘಾನ್ ಕದನ ನ್ಯೂಸ್ ಟಾಪ್9ನಲ್ಲಿ. ಅಫ್ಘಾನಿಸ್ತಾನದಿಂದ ಅಮೆರಿಕ ಸೇನೆ ಸಂಪೂರ್ಣ ವಾಪಸ್ ಹೋಗುವ ಕಾಲ ಸನ್ನಿಹಿತವಾಗಿದೆ. ತಾಲಿಬಾನಿಗಳು ಅಮೆರಿಕಕ್ಕೆ ಕೊಟ್ಟಿದ್ದ ಡೆಡ್ಲೈನ್ ಮುಗಿಯುತ್ತಾ ಬರ್ತಿದೆ. ಆಗಸ್ಟ್ 31ಕ್ಕೆ ಅಮೆರಿಕ ಸೇನೆ ಅಫ್ಘಾನಿಸ್ತಾನ ತೊರೆಯಬೇಕಿದೆ. ಹೀಗಾಗಿ ಕಾಬೂಲ್ ಏರ್ಪೋರ್ಟ್ನ 3 ಗೇಟ್ಗಳ ನಿಯಂತ್ರಣವನ್ನ ತಾಲಿಬಾನ್ಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಕಾಬೂಲ್ ಏರ್ಪೋರ್ಟ್ ಮೇಲೆ ತಾಲಿಬಾನ್ ಹಂತ ಹಂತವಾಗಿ ಹಿಡಿತ ಸಾಧಿಸುತ್ತಿದ್ದು ಈಗಾಗಲೇ 3 ಗೇಟ್ ನಿಯಂತ್ರಣಕ್ಕೆ ಪಡೆದಿದೆ. ಆಗಸ್ಟ್ 31ಕ್ಕೆ ಅಫ್ಘಾನಿಸ್ತಾನದಿಂದ ಅಮೆರಿಕ ನ್ಯಾಟೋ ಸೇನೆ ವಾಪಸ್ ಆಗಲಿದ್ದು ಕಾಬೂಲ್ ಏರ್ಪೋರ್ಟ್ನ ತಾಲಿಬಾನ್ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಳ್ಳಲಿದೆ. ಆದರೆ ಏರ್ಪೋರ್ಟ್ ನಡೆಸುವುದೇ ತಾಲಿಬಾನ್ಗೆ ದೊಡ್ಡ ಸವಾಲಾಗಿದೆ. ಏರ್ಪೋರ್ಟ್ ನಿರ್ವಹಣೆ ಮಾಡುವುದು ಹೇಗೆ ಅನ್ನೋದು ತಾಲಿಬಾನಿಗಳಿಗೆ ಗೊತ್ತಿಲ್ಲ. ಏರ್ಪೋರ್ಟ್ ನಡೆಸೋಕೆ ನುರಿತ ಸಿಬ್ಬಂದಿ ಮತ್ತು ತಂತ್ರಜ್ಞರು ಅವಶ್ಯಕವಾಗಿ ಬೇಕಾಗಿದ್ದಾರೆ. ಹೀಗಾಗಿ ತಾಲಿಬಾನ್ ಕತಾರ್ ಮತ್ತು ಟರ್ಕಿ ದೇಶಗಳ ಮೊರೆ ಹೋಗಿದ್ದು ಏರ್ಪೋರ್ಟ್ ನಡೆಸೋಕೆ ಸಹಕರಿಸುವಂತೆ ಕೇಳಿಕೊಂಡಿದೆ.
ಅಮೆರಿಕ ಮತ್ತು ನ್ಯಾಟೋ ಸೇನೆ ಅಫ್ಘಾನಿಸ್ತಾನ ತೊರೆಯಲು ಕೌಂಟ್ ಡೌನ್ ಶುರುವಾಗಿದೆ. ಇನ್ನೆರಡೇ ದಿನಗಳಲ್ಲಿ ಅಫ್ಘಾನ್ನಿಂದ ಅಮೆರಿಕ ಸೇನೆ ವಾಪಸ್ ಆಗಲಿದೆ. ಆಗಸ್ಟ್ 31ರ ಒಳಗೆ ಅಮೆರಿಕ ಸೇನೆ ಅಫ್ಘಾನ್ ತೊರೆಯಬೇಕಿದ್ದು, ಸದ್ಯ ಕಾಬೂಲ್ ಏರ್ಪೋರ್ಟ್ನಲ್ಲಷ್ಟೇ ಅಮೆರಿಕ ಸೈನಿಕರಿದ್ದಾರೆ. ಕಾಬೂಲ್ ಏರ್ಪೋರ್ಟ್ನಲ್ಲಿ 5,000ಕ್ಕೂ ಅಧಿಕ ಅಮೆರಿಕ ಸೈನಿಕರಿದ್ದು, ಅಮೆರಿಕಕ್ಕೆ ತಾಲಿಬಾನ್ ಆಗಸ್ಟ್ 31ರ ಡೆಡ್ ಲೈನ್ ನೀಡಿದೆ. ಒಂದು ದಿನ ಮುಂಚಿತವಾಗಿ ಅಫ್ಘಾನಿಸ್ತಾನದಿಂದ ಯುನೈಟೆಡ್ ಕಿಂಗ್ಡಮ್ ಪ್ರಜೆಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಯುಕೆ ಪ್ರಜೆಗಳ ಸ್ಥಳಾಂತರ ಅಂತ್ಯವಾಗಿದೆ ಅಂತ ಯುಕೆ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ. ಕಾಬೂಲ್ನಲ್ಲಿದ್ದ ಯುಕೆ ಸೇನಾಪಡೆಗಳು ಕೂಡ ವಾಪಸ್ ಆಗಿರುವುದಾಗಿ ಬೋರಿಸ್ ಜಾನ್ಸನ್ ತಿಳಿಸಿದ್ದಾರೆ. ಅಫ್ಘಾನಿಸ್ತಾನವನ್ನ ಕೈವಶ ಮಾಡಿಕೊಂಡಿರೋ ತಾಲಿಬಾನ್ಗೆ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಸಿಕ್ಕಿದೆ. ಅಫ್ಘಾನ್ ಸೇನೆಗೆ ಕೊಟ್ಟ ಶಸ್ತ್ರಾಸ್ತ್ರ ಸಂಪೂರ್ಣ ತಾಲಿಬಾನ್ ಪಾಲಾಗಿದ್ದು, ಇಡೀ ಜಗತ್ತಿಗೆ ಆತಂಕ ಎದುರಾಗಿದೆ. ತಾಲಿಬಾನಿಗಳ ಕೈ ಸೇರಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪಟ್ಟಿ ಬೆಚ್ಚಿ ಬೀಳಿಸುತ್ತಿವೆ. 22 ಲೈಟ್ ಅಟ್ಯಾಕ್ ವಿಮಾನಗಳು ತಾಲಿಬಾನ್ ಪಾಲಾಗಿದ್ದು, EMB-314 ಸೂಪರ್ ಟಕನೋ ವಿಮಾನಗಳು ತಾಲಿಬಾನ್ ವಶದಲ್ಲಿದೆ. ಈ ವಿಮಾನ ಬಳಸಿ ಏರ್ ಸ್ಟ್ರೈಕ್ ಮಾಡಬಹುದಾಗಿದೆ. ಅಫ್ಘಾನಿಸ್ತಾನದ ಹೆರಾತ್ನಲ್ಲಿರುವ ಜಲಾಶಯಕ್ಕೆ ತಾಲಿಬಾನ್ ನಾಯಕರು ಭೇಟಿ ನೀಡಿದ್ದಾರೆ. ಭಾರತ ಅಫ್ಘಾನಿಸ್ತಾನ ಸ್ನೇಹದ ಪ್ರತೀಕವಾಗಿರುವ ಜಲಾಶಯವನ್ನ ಭಾರತವೇ ನಿರ್ಮಿಸಿಕೊಟ್ಟಿತ್ತು. ಇಂದು ಹೆರಾತ್ನಲ್ಲಿರುವ ಡ್ಯಾಂಗೆ ತಾಲಿಬಾನ್ ನಾಯಕರು ಭೇಟಿ ನೀಡಿ ಜಲಾಶಯದ ಸುರಕ್ಷತೆ ಕಾಪಾಡುವ ಕುರಿತು ಭರವಸೆಯನ್ನ ನೀಡಿದ್ದಾರೆ. TV9 ಜೊತೆಗೆ ತಾಲಿಬಾನ್ ವಕ್ತಾರ ಸುಹೇಲ್ ಶಾಹೀನ್ ಅಫ್ಘಾನ್ನಲ್ಲಿರುವ ಭಾರತೀಯರು ಕಾಶ್ಮೀರ, ಪಾಕ್ ವಿಚಾರವಾಗಿ ಮಾತನಾಡಿದ್ದಾನೆ. ಪಾಸ್ಪೋರ್ಟ್ ದಾಖಲೆಗಳು ಅಥವಾ ವೀಸಾ ಇದ್ರೆ ಅವರು ಕಮರ್ಷಿಯಲ್ ವಿಮಾನಗಳ ಮೂಲಕ ತೆರಳಬಹುದು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಅಫ್ಘಾನಿಸ್ತಾನಕ್ಕೆ ಬರಲೂಬಹುದು, ಇಲ್ಲಿಂದ ತೆರಳಲು ಅವಕಾಶವಿದೆ, ಯಾವುದೇ ತೊಂದರೆಯಾಗಲ್ಲ ಅಂತ ತಾಲಿಬಾನ್ ವಕ್ತಾರ ಹೇಳಿದ್ದಾನೆ. ಅಲ್ಲದೆ ಅಮೆರಿಕಕ್ಕೆ ನೀಡಿರುವ ಆಗಸ್ಟ್ 31ರ ಡೆಡ್ಲೈನ್ ಮತ್ತೆ ಮುಂದುವರಿಸಲು ಆಗಲ್ಲ, ಅವರು ಸಂಪೂರ್ಣವಾಗಿ ಖಾಲಿ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದ್ದಾನೆ. ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ಗೊಂದಲಕ್ಕೆ ಪಾಕಿಸ್ತಾನ ಕಾರಣ ಅನ್ನೋ ಆರೋಪವನ್ನ ತಾಲಿಬಾನ್ ವಕ್ತಾರ ಸುಹೇಲ್ ಶಾಹೀನ್ ಅಲ್ಲಗೆಳೆದಿದ್ದು, ಇದರಲ್ಲಿ ಪಾಕಿಸ್ತಾನದ ಯಾವುದೇ ಪಾತ್ರವಿಲ್ಲ ಅಂತ ಹೇಳಿದ್ದಾನೆ. ಅಲ್ಲದೆ ಅಫ್ಘಾನಿಸ್ತಾನದ ನೆಲವನ್ನು ಬಳಸಿಕೊಳ್ಳಲು ನಾವು ಯಾರಿಗೂ ಅವಕಾಶ ಕೊಡೋದಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾನೆ. ಕಾಶ್ಮೀರ ಆಗಲಿ ಅಥವಾ ಭಾರತದ ಒಳಗೆಯೇ ಇರಲಿ, ಇತರೆ ಮುಸ್ಲಿಂ ರಾಷ್ಟ್ರಗಳಲ್ಲೇ ಆಗಲಿ, ಅಫ್ಘಾನಿಸ್ತಾನದಲ್ಲೇ ಆಗಲಿ, ಅಲ್ಲಿನ ಅಲ್ಪಸಂಖ್ಯಾತರು ಆ ರಾಷ್ಟ್ರಗಳ ಪ್ರಜೆಗಳೇ ಆಗಿದ್ದಾರೆ ಅಂತ ಸುಹೇಲ್ ಶಾಹೀನ್ ಹೇಳಿದ್ದಾನೆ. ಭಾರತದ ಜತೆ ಅಫ್ಘಾನಿಸ್ತಾನ ಉತ್ತಮ ಬಾಂಧವ್ಯ ಬಯಸುತ್ತೆ ಅಂತ ತಾಲಿಬಾನ್ ನಾಯಕ ಮೊಹಮ್ಮದ್ ಅಬ್ಬಾಸ್ ಸ್ಟ್ಯಾನಿ ಕಜಾಯ್ ಹೇಳಿದ್ದಾನೆ. ಭಾರತದ ಡೆಹ್ರಾಡೂನ್ನಲ್ಲಿರುವ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದ ಮೊಹಮ್ಮದ್ ಅಬ್ಬಾಸ್ ಬಳಿಕ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದ. ಅಲ್ಲಿ ಅಫ್ಘಾನ್ ಮಿಲಿಟರಿ ಬದಲು ತಾಲಿಬಾನ್ಗೆ ಸೇರ್ಪಡೆಯಾಗಿದ್ದ ಮೊಹಮ್ಮದ್ ಅಬ್ಬಾಸ್ ತಾಲಿಬಾನ್ ನಾಯಕನಾಗಿದ್ದಾನೆ. ಇದೀಗ ಭಾರತದೊಂದಿಗೆ ತಾಲಿಬಾನ್ ಉತ್ತಮ ಬಾಂಧವ್ಯ ಹೊಂದುವ ಬಯಕೆಯನ್ನ ಹೊರಹಾಕಿದ್ದಾನೆ. ತುಂಡು ಜಮೀನಿಗಾಗಿ 4 ಸಹೋದರರನ್ನ ಕೊಚ್ಚಿ ಕೊಂದ್ರು. ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ಅಮಾನವೀಯವಾಗಿ ಮಾಡಲಾಯಿತಾ? ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಆರೋಪಿಸಿದ್ದು ಏನು? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸೆಪ್ಟೆಂಬರ್ 3ರಂದು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಸಚಿವ ರಾಮುಲು ಚುನಾವಣಾ ಪ್ರಚಾರ ಕೈಗೊಂಡಿದ್ದು, ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಕೊರೋನಾ ಭೀತಿ ಮಧ್ಯೆ ವಾರ್ಡ್ ನಂಬರ್ 78ರಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಸಚಿವ ಬಿ ಶ್ರೀರಾಮುಲು ಪ್ರಚಾರ ಮಾಡಿದ್ದಾರೆ. ಈ ವೇಳೆ ಸೇರಿದ್ದ ನೂರಾರು ಜನರು ದೈಹಿಕ ಅಂತರ ಕಾಯ್ದುಕೊಳ್ಳದೆ, ಮಾಸ್ಕ್ ಧರಿಸದೆ ರಾಮುಲುಗೆ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದ್ರು. ಮಂಡ್ಯದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ಸಮಾರಂಭಗಳಿಗೆ ನಿರ್ಬಂಧವಿದೆ. ಆದರೂ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು. ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕದಿಂದ ಬೀಜತುಂಡೆ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಹೊನ್ನಾಳಿ ಕ್ಷೇತ್ರದ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಅರಕೆರೆಯ ವನೇತಮ್ಮ ದೇವಿಗುಡ್ಡದಲ್ಲಿ ಬೀಜತುಂಡೆ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಜಿಲ್ಲಾ ಬಿಜೆಪಿ ಘಟಕದಿಂದ ಸಾವಿರಾರು ಬೀಜತುಂಡೆ ತಯಾರಿಸಿ ಅರಣ್ಯಕ್ಕೆ ಎಸೆಯಲಾಯಿತು. ಸೆಪ್ಟೆಂಬರ್
ಸೆಪ್ಟೆಂಬರ್ 3ರಂದು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆಶಿ, ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಹೈಸ್ಪೀಡ್ ರೈಲು ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದ್ದಾರೆ. ಆದ್ರೆ ಎಲ್ಲಿ, ಯಾರಿಗೆ ರೈಲು ಬಿಟ್ರು ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಡಬಲ್ ಇಂಜಿನ್ ಸರ್ಕಾರ ಈಗ ತ್ರಿಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ ಅಂತಲೂ ಟೀಕಿಸಿದ್ರು. ಇನ್ನು ಸುವರ್ಣಸೌಧ ನಿರ್ಮಿಸಿ ಬೆಳಗಾವಿ 2ನೇ ರಾಜಧಾನಿ ಅಂತ ಘೋಷಿಸಿ ಉದಾಸೀನತೆ ಮಾಡ್ತಿದ್ದಾರೆ ಅಂತಲೂ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಬೆಳಗಾವಿಯಲ್ಲಿ 1 ವಾರ ಸೆಷನ್ ನಡೆಸಿದ್ರೆ ಬೆಳಗಾವಿಗೆ ಆರ್ಥಿಕ ಬಲ ಬರುತ್ತೆ, ಆದ್ರೆ ಬೆಳಗಾವಿ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಲೂ ಕುಟುಕಿದ್ರು. ಮತ್ತೊಂದೆಡೆ ಜನರು ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು, ಕೇವಲ ಬೆಂಗಳೂರಿಗೆ ಬಿಲ್ಡಿಂಗ್ಗಳು ಸೀಮಿತ ಆಗಬಾರ್ದು, ಇಲ್ಲಿಗೂ ಬೇಕು, ಐಟಿ ಪಾರ್ಕ್, ಕಚೇರಿ, ಹೋಟೆಲ್ ಸೇರಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗುತ್ತೆ ಅಂದ್ರು. ಇನ್ನು ಕೇಂದ್ರ ಸರ್ಕಾರ ಸುರೇಶ್ ಅಂಗಡಿ ಅಂತ್ಯ ಸಂಸ್ಕಾರವನ್ನ ಅಮಾನವೀಯವಾಗಿ ನಡೆಸಿತು ಅಂತ ಡಿಕೆಶಿ ಹೇಳಿದ್ರು. ಕೊರೋನಾದಿಂದಾಗಿ ನನ್ನ ಮಿತ್ರ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿ ತೀರಿಕೊಂಡಿದ್ರು. ಓರ್ವ ಕೇಂದ್ರ ಸಚಿವರ ಮೃತದೇಹ ತರಲು ಕೇಂದ್ರ ಸರ್ಕಾರಕ್ಕೆ ಆಗ್ಲಿಲ್ಲ, ಕ್ಷೇತ್ರದ ಜನರಿಗೆ ದರ್ಶನ ಕೊಡಿಸಲು ಆಗ್ಲಿಲ್ಲ, ಹೀಗಾಗಿ ಬಿಜೆಪಿಗೆ ವೋಟ್ ಹಾಕ್ಬೇಕಾ ಅಂತ ಪ್ರಶ್ನಿಸಿದ್ರು. ಅಪಘಾತದಲ್ಲಿ ಗಾಯಗೊಂಡ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಶಾಸಕ ಎಸ್ ರಾಮಪ್ಪ ಮಾನವೀಯತೆ ಮೆರೆದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಣಗವಾಡಿ ಗ್ರಾಮದ ಬಳಿ ಅಪಘಾತ ಸಂಭವಿಸಿತ್ತು. ತಂದೆಯನ್ನ ಸ್ಕೂಟಿಯಲ್ಲಿ ಕೂರಿಸಿಕೊಂಡು ಯುವತಿ ಗಾಯತ್ರಿ ಹರಿಹರಕ್ಕೆ ಹೋಗ್ತಿದ್ರು. ಹಾನುವಳ್ಳಿ ಗ್ರಾಮದಿಂದ ಹರಿಹರಕ್ಕೆ ಹೋಗ್ತಿದ್ರು. ಹಣಗವಾಡಿ ಬಳಿ ಹಿಂದಿನಿಂದ ಬಂದು ಬೈಕ್ ಸವಾರ ಡಿಕ್ಕಿ ಹೊಡೆಸಿದ್ದಾನೆ. ಇದರಿಂದ ಗಾಯಗೊಂಡ ಯುವತಿ ರಸ್ತೆಯಲ್ಲಿ ನರಳಾಡ್ತಿದ್ರು. ಇದನ್ನ ಕಂಡು ಶಾಸಕ ರಾಮಪ್ಪ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದ್ರು. ನಮ್ಮ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕನ್ನಡ ನಿರ್ಲಕ್ಷ್ಯ, ಸಿಡಿದೆದ್ದ ವಾಟಾಳ್ ನಾಗರಾಜ್. ವಾಹನಗಳ ಮೇಲೆ ಕಲ್ಲು ತೂರಿದವನಿಗೆ ಸಾರ್ವಜನಿಕರಿಂದ ಧರ್ಮದೇಟು. ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಶ್ರೀನಿವಾಸ ಸಾಗರ ಜಲಾಶಯ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರು ಹಾಗೂ ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಟ್ರಕ್ನಲ್ಲಿ ಸಾಗಿಸುತ್ತಿದ್ದ 3,400 ಕೆಜಿ ಅಂದ್ರೆ ಬರೋಬ್ಬರಿ 21 ಕೋಟಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. 141 ಗೋಣಿ ಚೀಲಗಳಲ್ಲಿ ಗಾಂಜಾ ತುಂಬಿಸಿ ಮಹಾರಾಷ್ಟ್ರ ನೋಂದಣಿಯ ಟ್ರಕ್ನಲ್ಲಿ ಸಾಗಿಸುತ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ತಿಳಿದು ಬೆಂಗಳೂರು ಹಾಗೂ ಹೈದರಾಬಾದ್ ಎನ್ಸಿಬಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ರು. ಹೈದರಾಬಾದ್ ರಿಂಗ್ ರೋಡ್ ಟೋಲ್ ಪ್ಲಾಜಾ ಬಳಿ ದಾಳಿ ನಡೆಸಿ ಟ್ರಕ್ನಲ್ಲಿದ್ದ 3 ಆರೋಪಿಗಳ ಸಹಿತ ಗಾಂಜಾ ಸೀಸ್ ಮಾಡಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ ಮೂಲದ ಕಿಂಗ್ ಪಿನ್ಗಾಗಿ ಶೋಧ ಮುಂದುವರೆದಿದೆ. ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯಲ್ಲಿ ಮತದಾನ ವಂಚಿತರು ಪ್ರತಿಭಟನೆ ನಡೆಸಿದ್ರು. ಸೆಪ್ಟೆಂಬರ್ 3ರಂದು ನಗರಸಭೆ ಚುನಾವಣಾ ಮತದಾನ ನಡೆಯಲಿದೆ. ಆದರೆ ಕಳೆದ ಬಾರಿ ಕರೇನಹಳ್ಳಿ ವಾರ್ಡ್ನಲ್ಲಿ ವೋಟಿಂಗ್ ಹಾಕಿದ್ದ 1,540 ಮತದಾರರನ್ನ ಕೈಬಿಟ್ಟಿರುವ ಆರೋಪ ಕೇಳಿಬಂದಿದ್ದು, ಚುನಾವಣೆ ವೋಟರ್ ಲಿಸ್ಟ್ಗೆ ಸೇರಿಸುವಂತೆ ಜನರು ಪ್ರತಿಭಟನೆ ನಡೆಸಿದ್ರು. ಮತದಾನಕ್ಕೆ ಅವಕಾಶ ನೀಡದಿದ್ರೆ ಬೂತ್ ಬಳಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ರು. ರಾಜ್ಕುಮಾರ್ ಅವರ ಹಳೆಯ ಸಿನಿಮಾದ ಟೈಟಲ್ಗಳ ಮರುಬಳಕೆಗೆ ಬ್ರೇಕ್ ಹಾಕೋಕೆ ಚಿಂತನೆ ನಡೆದಿದೆ. ನಾಳೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಡಾಕ್ಟರ್ ರಾಜ್ ಅಭಿಮಾನಿ ಸಂಘದ ಮುಖಂಡರು ಮನವಿ ಮಾಡಲಿದ್ದಾರೆ. ರಾಜ್ಕುಮಾರ್ ಟೈಟಲ್ಗಳಿಗೆ ತಕ್ಕದಾದ ಸಿನಿಮಾಗಳು ತಯಾರಾಗ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಟ ನಡೆಸಿದ್ರೆ ಹೊಸ ಸಿನಿಮಾಗಳ ಟೈಟಲ್ ಇಮೇಜಸ್ ಬರ್ತಿವೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾಳೆ ಡಾಕ್ಟರ್ ರಾಜ್ ಅಭಿಮಾನಿ ಸಂಘ ಮನವಿ ಮಾಡಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ ಪ್ರವಾಸಿಗರ ಮನ ಸೆಳೆಯುತ್ತಿದೆ. 80 ಅಡಿ ಮೇಲಿನಿಂದ ನೀರು ಭೋರ್ಗರೆಯುತ್ತಿದೆ. ಈ ಸೌಂದರ್ಯ ಸವಿಯಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಹಾಲ್ನೂರಿಯಂತೆ ಧುಮ್ಮುಕ್ಕುವ ನೀರಿಗೆ ಮೈಯೊಡ್ಡಿ ಎಂಜಾಯ್ ಮಾಡ್ತಿದ್ದಾರೆ. ಈ ಖುಷಿಯ ಮಧ್ಯೆ ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರ್ತಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ದಿನೇ ದಿನೇ ಸರಗಳ್ಳರ ಹಾವಳಿ ಹೆಚ್ಚಾಗ್ತಲೇ ಇದೆ. ಬ್ಲಾಕ್ ಪಲ್ಸರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕಿತ್ತು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಹೊರವಲಯ ಅತ್ತಿಬೇಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿದರಗುಪ್ಪೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚಿನ್ನದ ಸರವನ್ನ ಕಿತ್ತುಕೊಂಡು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಅತ್ತಿಬೇಲೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಮೇಶ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪೊಲೀಸ್ ಸಿಬ್ಬಂದಿಯನ್ನ ಬೈಯಲು ನಾನು ಶತ್ರುವ, ನನಗೆ ಬೇರೆ ಮತ್ತು ಸಾಮಾನ್ಯರಿಗೆ ಬೇರೆ ನಿಯಮ ಯಾಕೆಂದು ಕೇಳಿದ್ದೆ. 24 ಕಡೆ ವಾಹನ ನಿಲ್ಲಿಸಿ ಟೋಲ್ ರೀತಿ ಮಾಡಿದ್ರೆ ಹೇಗೆ, ಅದಕ್ಕೂ ಒಂದು ನಿಯಮ ಇಲ್ವಾ ಅಂತ ಪ್ರಶ್ನಿಸಿದ್ದೆ. ಪೊಲೀಸರ ಮಕ್ಕಳ ಬಗ್ಗೆ ನಾನೇ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೇನೆ ಅಂತ ತಮ್ಮ ನಡೆಯನ್ನ ಶಾಸಕ ಕೆಆರ್ ರಮೇಶ್ ಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ.